ಸಂಡಾಲು ತುಂಡ ಬೋಲು ಯಾವ ತುಂಡನೋ ಶುಕ್ರವಾರದ ತುಂಡ. ಇವನ್ಯಾರು ಇವನ್ಯಾರು ಸಾಮಾನ್ಯದವರೇನು ಹಾಗೆ ಯಾರಿವಳು? ಸಾಮಾನ್ಯದವರಲ್ಲ, ಕಲಸದ ಮಾಮಿ. ಇವಳು ಯಾರು? ಚಿಕ್ಕಮ್ಮ. ಹೆಸರು ದಿಗಲಗಂಟಿ. ಯಾಕೆ ಕಾಡುತ್ತದ? ವೈರಿಗಳಲ್ಲಿ ನಿಜವ ಎಂದಿಗೂ ಬೇಡದಿರು. ಜಗಳ ಕ್ರಾಂತಿ ಗೊತ್ತಿದ್ದವನಿಗೆ ಗೊತ್ತಿದ್ದು ಬೇಕಂತ ಕೇಳಿ. ಹೌದು, ಇಲ್ಲಿ ಇಷ್ಟು ಜಾಗದಲ್ಲಿ ಬಂದು ಜೋರು ಈ ಎರಡು ಮಾರಿ ದೇವತೆ ಮಾರಿ ಎನ್ನದಿರು. ಮತ್ತೆ ಮಾರಿ ಎನ್ನದಿರು. ಯಾರು? ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮೋರಿ. ಅಪಹಾಸ್ಯ ಒಲಿದರೆ ನಾರಿ, ಎಷ್ಟರ ನಾರಿ ಅಂತೀರ? ನೀನು ಶ್ಲೋಕಕ್ಕೆ ಇವತ್ತು ಶ್ಲೋಕಾಚರಣೆ ಮಾಡಬೇಡ. ಎತ್ತರ ನಾರಿಯಷ್ಟು ಪೂಜ್ಯಂತೆ ರಮಂತೆ ತತ್ರ ದೇವತಾ ಸುಖತುಂಡ. ಇವನಿಗೆ ಕೇಳ ಇಲ್ಲಿ ಇವರಿಬ್ಬರನ್ನು ಹಿಡಿ ಸೇರಿಸಿಕೊಂಡು ಏನು ನಿನ್ನ ಮೆರವಣಿಗೆ? ತಟ್ಟಿರಾಯರುಗಳನ್ನು ಸೇರಿಸಿ ನಿಮ್ಮನ್ನು ತಟ್ಟಿರಾಯರಂತೆ ಹಾಗೆ ಒಂದು ಕಂಡ್ರೆ ಹಾಗೆ ಹೇಳುದ? ನೀನು ಮೆಚ್ಚಿದೆ, ನಾನಿಲ್ಲಿ ತಿರುಗಟ್ಟಿ ಸಾಯಿ ಅದೊಂದು ಭರ್ತಿ ಮಾಡಿದ ಬೇರೆ ಹೇಳಿದ್ದಲ್ಲ. ಸರಿ 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 ಸಾವರಿಸಿಕೊಳ್ಳುವ. ಎಲ್ಲಿ ಹೋಯಿತು?
ಎಲ್ಲಿ ತನ್ನ ಹೆಂಡತಿಯ ತವರ ಮನೆ ಮಾವನ ಮನೆ ಬದಿಯಲ್ಲಿ ಎಲ್ಲಿ ದೊಡ್ಡದಾಗಿದ್ರೆ ಹಾರಾಡುದುಂಟು. ಹಾಗಂತ ಇವ ಅದಕ್ಕಲ್ಲ ಬ್ರಹ್ಮಚಾರಿ 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 ಏನು ಬಾರಿ ಮಾತಾಡ್ತೀಯ. ಅವರಲ್ಲಿ ಮಾತಾಡಿದ ಹಾಗೆ ನನ್ನಲ್ಲಿ ಮಾತಾಡ ಏನು ಕಣ ಮಂಗನಾಗಿ ಮಾಡ್ಬೇಕು. ಮಂಗನ ಮಾಡಿದ್ರೆ ದಿಪುಕ್ಕ ಎಲ್ಲಿಂದ ಬಿದ್ದಿದೆ ಅಂತ ಗೊತ್ತಾಗ್ತದೆ. ಬಾರಿ ಮಾತಾಡ್ತೀಯ. ನಿನ್ನ ಹೆಣ್ಣಿನ ಮೇಲೆ ಹಿಂದಿನದಲ್ಲ ಬಾಳ ಹಿಂದಿನದು ಚಿಕ್ಕಮ್ಮ ದೊಡ್ಡಮ್ಮ. ಈ ವಿಷಯ ಅಲ್ಲ, ಈ ಯುಗ ಬಿಡುವ. ಇದು ಗೋಂಪಲ ಇಲ್ಲಲ್ಲ, ಯಾರೋ ಗೋಪರು, ಇದು ಯುಗ ಗೋಪರ ಗೋಪರ. ನೀನ್ ನನ್ನನ್ನು ಸರಿ ಮಾಡ್ಲಿಕ್ಕೆ ಬರಬೇಡ. ಬ್ರಹ್ಮಜಿತಲು ಸಾಧ್ಯ ಇಲ್ಲ. ಗೋಪರ ಈಗಲಾದ್ರೂ ಗೊತ್ತಾಯ್ತಲ್ಲ, ಗೋಪರ ಯುಗ. ಈ ವಿಷಯ ಬಿಡೋಣ, ನಾವು ಪ್ರೇತ ಯುಗ. ಅದು ಯಾಕೋ ಹಿಂದೆ ಯಾವುದು ಹಿಂದೆ ಗಯಾ ಕ್ಷೇತ್ರಕ್ಕೆ ಹೋಗಿ. ಗಯಾ ಕ್ಷೇತ್ರ ಅಲ್ಲ, ಅಲ್ಲಿ ಲಂಕೆ ತ್ರೇತಾಯುಗ. ತ್ರೇತಾಯುಗ ಶ್ರೀಲಂಕಾದಲ್ಲಿ. ಶ್ರೀಲಂಕಾ ದೇಶ ಮಹಾಲಿಂಗನನ್ನೇ ಮೆಚ್ಚಿಸಿದ ಜಯಸೂರ್ಯ ಸೂರ್ಯ ವಂಶದ ಜಯಲಲೋಮ ಶ್ರೀರಾಮ. ಶ್ರೀರಾಮ ಅಲ್ವಾ, ಅಲ್ಲಿ ರಾಮನಿದ್ದ, ಅದು ಗೊತ್ತುಂಟಾ? ಇವ ಆ ದಿವಸ ಸೀತಾಪಹರಣ ಆದಂತಹ ಸಮಯದಲ್ಲಿ ಆ ಪ್ರದೇಶಕ್ಕೆ ಹೋಗಿ ನಿಮ್ಮ ಹಾಗೆ ಸುಂದರಿಯೊಬ್ಬಳು ಲಂಕೆ ಲಂಕಿಣಿ ಅವಳೊಂದಿಗೆ ಪಾಪ ಯುದ್ಧ ಮಾಡಿ ಅವಳನ್ನು ಈ ಲೋಕದಿಂದ ಕಳಿಸಿದಂತ ಪರಮ ಪಾಪಿ ಇವ. ದುಷ್ಟ ಮೋಕ್ಷ ಕರ್ಮ ನಿನ್ನದು. ನಿನಗೆ ಇಂಥವರು ಸಿಗಲಿಲ್ಲ. ಮಾಮಿ ಮಾಮಿ ಅಮ್ಮ ತಿಂಗಳ ಗಂಟೆ. ಅಯ್ಯೋ ತಿಂಗಳ ಗಂಟೆ ಅಮ್ಮ. ಅವರು ಮೇಲೆ ಹೋಗಿದ್ದಾರೆ. ಒಂದು ಕೆಲಸ ಉಂಟು ನಿಮಗೆ, ಹೆಣ್ಣ ಕೊಂಡು ಹೋಗ್ಲಿಕ್ಕೆ. ಬಂದದ್ದ ಒಂದೇ ಮೊದಲೇ ಕೊಲ್ಬೇಕಿತ್ತು. ಅದ್ಯಾಕೆ? ಜನ ಸರಿ ಇಲ್ಲ. ಅದು ನಿನಗೆ ಈಗ ಗೊತ್ತಾದ. ಹೇಳಲಿಕ್ಕೆ ಸರಿ ಆಗುದಿಲ್ಲ. ನಿನ್ನಂತ ಪಕ್ಷಾಂತರ ಮಾಡುವವರನ್ನು ಇಟ್ಟುಕೊಂಡ ಆ ಪಾಪ ಇದ್ದಾನಲ್ಲ. ನೀನು ಮಾಡಿದ್ಯಲ್ಲ, ನಿನ್ನ ಕಾರ್ಯ ಕೆಲಸ ಮೆಚ್ಚಿದೆ. ಆದ್ರೂ ಕೂಡ ನೀನು ಮಾಡಿದಂತ ಕೆಲಸ ಹೇಗಾಯ್ತು ಗೊತ್ತಾ? ಮಲಗಿರುವಂತ ನಿನ್ನನ್ನು ಯಾಕೆ ಉಳಿಸಿದವಲ್ಲಯ್ಯ? ಈ ವರ್ತಮಾನವನ್ನು ನಿನ್ನ ಒಡೆಯನಾದಂತಹ ಕರಂಡಕಾಸುರನಿಗೆ ತಿಳಿಸಬೇಕು. ಬರುವಾಗ ಯಾರ ದೂತ? ನಾನು ಕಂಡ ದೂತ. ಬರುವಾಗ ಅಂಡೆ ಕರಂಡಕಾಸುರನ ದೂತ. ಹೋಗುವಾಗ ರಾಮ ಭಕ್ತನಾಗಿ ಪರಿವರ್ತನೆಯಾಗಿ ಹೋಗಬೇಕು. ಹೇಳು ರಾಮನಾಮ.